ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ನಿರ್ಮಲಾನಂದ ಶ್ರೀಗಳು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಶ್ರೀಗಳೇ ನಮಸ್ತೆ. ಆ, ನಮಸ್ತೆ ನಮಸ್ತೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅಂತ ತಾವು? ಅಮ್ಮ ದೇಹ ಬಿಟ್ಟಿದ್ದಾರೆ. ಹ್ಮ್ ಬಹಳ ದೀರ್ಘಕಾಲದ ಹ್ಮ್ ಸಾತ್ವಿಕವಾದಂತ ಬದುಕನ್ನ ನಡೆಸಿದ್ದಾರೆ. ಹ್ಮ್ ಇವತ್ತಿನ ಆಧುನಿಕ ಎಲ್ಲ ಸ್ತರದ ವ್ಯಕ್ತಿಗಳಿಗೂ ಕೂಡ ಒಂಥರ ಆದರ್ಶಪ್ರಾಯವಾದಂತ ಬದುಕನ್ನ ಜೀವನ ನಡೆಸ್ತಂತ ಹ್ಮ್ ಹ್ಮ್ ಅಧಿಕಾರದ ಸುತ್ತಲೇ ಇದ್ದಂತಹವರು, ಆದ್ರೂ ಎಂದೂ ಕೂಡ ಅದನ್ನ ಹ್ಮ್ ತೋರಿಸ್ಕೊಂಡಂತವರಲ್ಲ. ಹ್ಮ್ ಹ್ಮ್ ಈಗಾಗಲೇ ಹೇಳಿದಾಗೆ ಸರಳತೆ, ಶಾಂತಿ, ಸಹಕಾರದ ಒಂಥರ ಸಕಾರಾತ್ಮಕತೆ ಇದು ಹ್ಮ್ ತುಂಬಾ ಸನಿಹದಿಂದ ನೋಡಿದಾಗ ಹ್ಮ್ ಮಾತೃಶಕ್ತಿಗೆ ಇನ್ನೊಂದು ಹ್ಮ್ ಸ್ವರೂಪ ಅದ ಹೌದು. ಅಂತ ತಾಯಿ ಇವತ್ತು ದೇಹ ಬಿಟ್ಟಿದ್ದಾರೆ. ಹ್ಮ್ ಅವರ ಆದರ್ಶಗಳು ಎಲ್ಲರಿಗೊಂದು ಮಾದರಿ ಆಗಲಿ ಅಂತ ಅಷ್ಟೇ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಆತ್ಮಕ್ಕೆ ಚಿರ ಶಾಂತಿ ಅಂತ ಪ್ರಾರ್ಥನೆ. ನಿಜ ನಿಜ ನಿಜ. ಶ್ರೀಗಳೇ, ಮಾಜಿ ಪ್ರಧಾನಿಯ ಧರ್ಮಪತ್ನಿ, ಮಾಜಿ CM ಅವರ ತಾಯಿ ಅಧಿಕಾರ ಸುತ್ತಲೂ ಇದ್ರೂ ಕೂಡ ಅದರಿಂದ ದೂರ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಚೆನ್ನಮ್ಮನವರ ಅದು ಬದುಕಿನ ಬಗ್ಗೆ ಏನು ಹೇಳ್ತೀರಿ ಅಂತ? ಅವ್ರಿಗೆ ಅದು ಸಾಧ್ಯ ಆಗಿತ್ತು. ಕಾರಣ ಏನಂದ್ರೆ ಹ್ಮ್ ಅವರು ಬದುಕನ್ನ ಎರಡು ರೀತಿಯಲ್ಲಿ ನೋಡಿದಂತಹವರು. ಹ್ಮ್ ನಾವೇನ್ ಮೆಟಾಫಿಸಿಕಲ್ ಸೈನ್ಸ್ ನಾಲೆಡ್ಜ್ ಮತ್ತು ಫಿಸಿಕಲ್ ವರ್ಲ್ಡ್ ಅಂತ ಹೇಳ್ತೀವಲ್ಲ, ಹ್ಮ್ ಹೊರ ಜಗತ್ತಿನ ಅಧಿಕಾರ ಅದು ಶಾಶ್ವತ ಅಲ್ಲ, ಬಂದು ಹೋಗ್ತಾ ಇರ್ತದೆ. ಹ್ಮ್ 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 ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕತೆ ಅನ್ನೋದು ಗೊತ್ತಿದ್ರಿಂದ ಸದಾ ಅವರು ಧರ್ಮ ಮತ್ತು ಆಧ್ಯಾತ್ಮಿಕತೆಯ ನೆರಳಿನಲ್ಲೇ ಇದ್ದಂತಹವರು. ಹ್ಮ್ 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 ಇದರ ಬೆಳಕಿನಲ್ಲಿ ಬಂದಂತಹ ಅದೆಷ್ಟೋ ಕಷ್ಟಗಳನ್ನ, ನೋವುಗಳನ್ನ, ಅಧಿಕಾರಗಳನ್ನ, ಸಂತಸಗಳನ್ನು ಕೂಡ ಹ್ಮ್ ಅದರ ಬೆಳಕಿನಲ್ಲೇ ನೋಡಿದಂತವರಾಗಿತ್ತು. ಹ್ಮ್ ಈ ಒಂದು ದೃಷ್ಟಿಯಿಂದ ಹ್ಮ್ ಶಿ ಸ್ಟ್ಯಾಂಡ್ಸ್ ಔಟ್ ಆಫ್ ಅದರ್ ಪೀಪಲ್. ಹೌದು ಹೌದು ಹೌದು. ಶ್ರೀಗಳೇ, ದೈವ ಭಕ್ತಿ ಅಂದ್ರೆ ಚೆನ್ನಮ್ಮ, ಚೆನ್ನಮ್ಮ ಅಂದ್ರೆ ದೈವ ಭಕ್ತಿ, ಆ ರೀತಿ ಹೌದು. ಆ, ಎರಡು ದೇವರನ್ನ ಅಮೂರ್ತವಾಗಿ ನಂಬ್ತಾ ಇದ್ರು. ಹೌದು. ಅವರ ದೈವ ಭಕ್ತಿ ಅವ್ರಿಗೆ ಅದು ಬಗ್ಗೆ ಮಾತಾಡ್ಬೋದಾ ಅಂತ? ದೈವ ನನ್ನ ದೃಷ್ಟಿಯಲ್ಲಿ ನಂಬಿಕೆ ಆಗಿರ್ಲಿಲ್ಲ. ಹ್ಮ್ ಅದು ಸಹಜವಾದ ಒಂದು ಪ್ರಕ್ರಿಯೆನೇ ಆಗಿತ್ತು. ಹ್ಮ್ 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 ಇಟ್ಸ್ ನಾಟ್ ಜಸ್ಟ್ ಎ ಬಿಲೀಫ್, ಹ್ಮ್ 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 ದಟ್ ವಾಸ್ ಆರ್ಗ್ಯಾನಿಕ್ ಕೈಂಡ್ ಆಫ್ ಲೈಫ್ ಹೌದು. ದಟ್ ವಾಸ್ ಬ್ಲೆಂಡೆಡ್ ವಿತ್ ದಟ್. ಹ್ಮ್ ಅದಾದ್ಮೇಲೆ ದೇವೇಗೌಡರು ಮತ್ತು ಚೆನ್ನಮ್ಮ ಅವರನ್ನ ಒಂದು ಫ್ರೇಮಲ್ಲಿ ನೋಡೋದೇ ಬಹಳಷ್ಟು ಜನರಿಗೆ ಖುಷಿ, ಹಬ್ಬ ಅದು. ಹೌದು ಅವರ ಹೌದು ದಾಂಪತ್ಯ ಜೀವನ ನಡ್ಕೊಂಡು ಬಂದಂತಹ ರೀತಿಯು ಕೂಡ ಹಲವರಿಗೆ ಮಾದರಿ ಅಂತ. ಹೌದು. ಇವತ್ತು ದೇವೇಗೌಡರು ಹ್ಮ್ ಅದೆಷ್ಟೋ ವಿಚಾರಗಳಲ್ಲಿ ಇವತ್ತಿನ ಯುವ ರಾಜಕಾರಣಿಗಳಿಗೆ, ಆಧುನಿಕ ರಾಜಕಾರಣಿಗಳಿಗೆ ಹೇಗೆ ಮಾದರಿ, ಹ್ಮ್ ಹ್ಮ್ ಅವರ ದಾಂಪತ್ಯವೂ ಕೂಡ ಹ್ಮ್ ಬದಲಾಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟದ ಹ್ಮ್ ಆ ಕೌಟುಂಬಿಕ ವ್ಯವಸ್ಥೆಗೂ ಹ್ಮ್ ಹ್ಮ್ ಅದು ರಾಜಕಾರಣಕ್ಕಿಂತ ದೊಡ್ಡ ಮಾದರಿ. ಹೌದು ಹೌದು ಹೌದು. ಇವತ್ತಿನ ಕುಟುಂಬದ ವ್ಯವಸ್ಥೆಗಳಿದಾವಲ್ಲ, ಹ್ಮ್ ಅವರಿಗೆ ಇದೊಂದು ದೊಡ್ಡ ಆದರ್ಶ ಆಗುತ್ತೆ. ಹ್ಮ್ 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 ಅದಾದ್ಮೇಲೆ ಈ ರೀತಿಯೂ ಕೂಡ ಬದುಕನ್ನು ನಡೆಸಬಹುದು, ಅಧಿಕಾರ ಹತ್ತಿರ ಇದ್ದು ಅನ್ನೋದು ನನ್ನನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಚೆನ್ನಮ್ಮನವರು. ಜಿ ಚೆನ್ನಮ್ಮನವರು ಈ ರೀತಿಯೂ ಕೂಡ ಬದುಕಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಂತ. ಹೌದೌದು. ಅದನ್ನೇ ನಾನು ಹೇಳಿದ್ದು. ಹ್ಮ್ ಅಧಿಕಾರದ ಸುತ್ತ ಮಕ್ಕಳು ಅಧಿಕಾರದಲ್ಲಿದ್ದವರು, ಯಜಮಾನರು ದೇಶದ ಎಲ್ಲ ದೊಡ್ಡದನ್ನ ನೋಡಿದಂತ ಹ್ಮ್ ಅಂತಹ ಮನೆಯಲ್ಲಿ ಇದ್ರೂ ಕೂಡ, ಹ್ಮ್ ಅದರ ಒಂದು ಕೇಂದ್ರ ಸ್ಥಾನದಲ್ಲಿ ಇದ್ರೂ ಕೂಡ, ನ್ಯೂಕ್ಲಿಯಸ್ ಆಫ್ ಆಲ್ ದೀಸ್, ಹ್ಮ್ ಆದ್ರೂ ಕೂಡ ಹ್ಮ್ ತಮ್ಮ ತನವನ್ನ ಬಿಟ್ಕೊಡ್ದಾರೇನೆ, ಮನುಷ್ಯತ್ವವನ್ನ ಬಿಟ್ಕೊಡ್ದಾರೇನೆ ಹ್ಮ್ ಅದನ್ನ ಜತನವಾಗಿ ಕಾಪಾಡ್ಕೊಂಡು ಬಂದಂತಹವರು. ಅದು ಸಹಜವಾಗಿ ಸಿದ್ಧಿಸ್ಬಿಟ್ಟಿತ್ತು ಅವರಿಗೆ. ಹ್ಮ್ ಓಕೆ, ಧನ್ಯವಾದ ಶ್ರೀಗಳೇ, ಇಷ್ಟೊತ್ತು ಪಬ್ಲಿಕ್ TV ಜೊತೆಗೆ ಮಾತನಾಡಿದ್ದಕ್ಕಾಗಿ.